ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಉಪ್ಸ್ ವಿತ್ ಜಾವಾ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋಣ. ಮಾಡ್ಯೂಲ್ 1ನಲ್ಲಿ ಲಿಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ಎನಿ 3 ಫೀಚರ್ಸ್ ಆಫ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್. ಇದು ಇಂಪಾರ್ಟೆಂಟ್ ಕ್ವಶನ್ ಬಂದೇ ಬರುತ್ತೆ. ಆ್ಯಂಡ್ ಪ್ರಿನ್ಸಿಪಲ್ ನೋಡ್ಕೊಂಡಿರಿ. ಆ್ಯಂಡ್ ಈ ಕ್ವಶನ್ನು ಡಿಫ್ರೆಂಟ್ ಲೆಕ್ಸಿಕಲ್ ಇಶ್ಯೂಸ್ ನೋಡ್ಕೊಂಡಿರಿ ಸ್ವಲ್ಪ. ನೆಕ್ಸ್ಟ್ ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್. ಮಾಡ್ಯೂಲ್ 1ನಲ್ಲಿ ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಇದು. ಮತ್ತು ಟೈಪ್ ಕಾಸ್ಟಿಂಗ್ ಕೂಡ ನೋಡ್ಕೊಂಡಿರಿ. ಎಲ್ಲ ನೋಡ್ಕೊಂಡಿರಿ. ತುಂಬ ಇಂಪಾರ್ಟೆಂಟ್ ಆಗಿರೋದು ನಾನು ಹೇಳ್ತಿದ್ದೀನಿ. ಅರೇನೂ ನೋಡ್ಕೊಂಡಿರಿ. ಅರೇನೂ ಇಂಪಾರ್ಟೆಂಟ್ ಟಾಪಿಕ್ಗೆ. ನೆಕ್ಸ್ಟ್ ಆಪ್ರೇಷನ್ಸ್ ನೋಡ್ಕೊಂಡಿರಿ. ಇಷ್ಟು ಕ್ವಶನ್ಸ್ ಇಂಪಾರ್ಟೆಂಟು. ಅದರಲ್ಲಿ ನಾನು ಹೇಳಿದ ಕ್ವಶನ್ಸ್ ಅಂತೂ ಬಿಡಲೇಬೇಡಿ, ಅದನ್ನು ಓದೇ. ಇನ್ನೆಲ್ಲ ಒಂದು ಸಲ ರಿವಿಷನ್ ಮಾಡ್ಕೊಂಡಿರಿ. ಬೇರೆದನ್ನೆಲ್ಲ ನಾನು ಹೇಳಿದ್ನಲ್ಲ ಅದನ್ನು ಕಂಪಲ್ಸರಿ ಓದ್ಕೊಳ್ಳಿ. ಇಷ್ಟೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಮಾಡಲ್ 1. ಮಾಡಲ್ 2 ಅಲ್ಲಿ ವಾಟ್ ಈಸ್ ಕನ್ಸ್ಟ್ರಕ್ಟರ್ಸ್, ಗಿವ್ ದ ಟೈಪ್ಸ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಪ್ರಾಪರ್ಟೀಸ್ ನೋಡ್ಕೊಂಡಿರಿ. ಗಾರ್ಬೇಜ್ ಕಲೆಕ್ಷನ್ ಟಾಪಿಕಲ್ಲಿ ಬಂದೇ ಬರುತ್ತೆ ಮಾಡಲ್ 2 ಅಲ್ಲಿ, ನೋಡ್ಕೊಂಡಿರಿ. ನೆಕ್ಸ್ಟ್ ಓವರ್ಲೋಡಿಂಗ್ ಓವರ್ ರೈಡಿಂಗ್ ನೋಡ್ಕೊಳ್ಳಿ, ಮೆಥಡ್ಸು ಅದು ಬರುತ್ತೆ. ಆಮೇಲೆ ರಿಕರ್ಷನ್ನು ಅದ್ರದ್ದೊಂದು ಪ್ರೋಗ್ರಾಮ್ ನೋಡ್ಕೊಂಡಿರಿ. ನೆಕ್ಸ್ಟ್ ಇವೆರಡು ಪ್ರೋಗ್ರಾಮ್ಸು ನಿಮ್ದು ಇಂಟರ್ನಲ್ಸ್ ಟೈಮಲ್ಲೆಲ್ಲ ಮಾಡಿರ್ತೀರ. ಈಸಿ ಪ್ರೋಗ್ರಾಮ್ಸ್, ಜಾವದಲ್ಲಿ ಏನು ಕಷ್ಟ ಇಲ್ಲ. ಇದು ಪಾಪು ಪುಷು ಪ್ರೋಗ್ರಾಮ್ ಆ್ಯಂಡ್ ಇದು ರೆಕ್ಟ್ಯಾಂಗಲ್ ಬರುತ್ತಲ್ಲ ಆ ಪ್ರೋಗ್ರಾಮ್. ಡೆವಲಪ್ ಜಾವಾ ಪ್ರೋಗ್ರಾಮ್ ಟು ಫೈಂಡ್ ಏರಿಯಾ ರೆಕ್ಟ್ಯಾಂಗಲ್. ಇವೆರಡು ಈಸಿನೇ ಪ್ರೋಗ್ರಾಮ್ ನೋಡ್ಕೊಂಡ್ರಿ. ಇವೆರಡು ಪ್ರೋಗ್ರಾಮ್ ಒಂದು ಬಂದೇ ಬರುತ್ತೆ. ಮಾಡ್ಯೂಲ್ 2 ಇಷ್ಟು. ಇನ್ನು ಮಾಡ್ಯೂಲ್ 3ಅಲ್ಲಿ ಡಿಫೈನ್ ಇನ್ಹೆರಿಟೆನ್ಸ್, ಲಿಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ವಿತ್ ಕೋಡ್, ವಾಟ್ ಈಸ್ ಇಂಟರ್ಫೇಸ್, ಎಕ್ಸ್ಪ್ಲೇನ್ ಜನರಲ್ ಫಾರ್ಮ್. ನೆಕ್ಸ್ಟ್ ಸೂಪರ್ ಕೀವರ್ಡ್ ಇಂಪಾರ್ಟೆಂಟ್ ಇದು. ಇಲ್ಲುಸ್ಟ್ರೇಟ್ ದ ಯೂಸೇಜ್ ಆಫ್ ಸೂಪರ್ ಕೀವರ್ಡ್ ಮತ್ತು ದಿಸ್ ಕೀವರ್ಡ್ ಕೂಡ ನೋಡ್ಕೊಂಡಿರಿ. ನೆಕ್ಸ್ಟ್ ಡಿಫೈನ್ ಡೈನಾಮಿಕ್ ಮೆಥಡ್, ಡಿಸ್ಪ್ಯಾಚ್ ಆ್ಯಂಡ್ ರೈಟ್ ಅ ಕೋಡ್. ಇದನ್ನು ಎಲ್ಲದಕ್ಕೂ ನೀವು ಎಕ್ಸಾಂಪಲ್ ಕೋಡ್ಸ್ ನೋಡ್ಕೊಂಡಿರಿ ಅಷ್ಟೇ. ನೆಕ್ಸ್ಟ್ ಓವರ್ಲೋಡಿಂಗ್ ಆ್ಯಂಡ್ ಓವರ್ ರೈಡಿಂಗ್ ಕಾನ್ಸೆಪ್ಟ್ ಗೊತ್ತಿರೋ ಕಂಪೇರ್ ನೋಡ್ಕೊಳ್ಳಿ. ಅದ್ರ ಬಗ್ಗೆ ಏನು ಕೊಟ್ಟರು ಬರಿಬೋದು. ಅಬ್ಸ್ಟ್ರಾಕ್ಟ್ ಕ್ಲಾಸ್ ಕೂಡ ಇಂಪಾರ್ಟೆಂಟ್, ಇದನ್ನು ನೋಡ್ಕೊಂಡಿರಿ. ವಾಟ್ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಆ್ಯಂಡ್ ಅಬ್ಸ್ಟ್ರಾಕ್ಟ್ ಮೆಥಡ್ ಎಕ್ಸಾಂಪಲ್. ಮತ್ತು ರೀಸೈಸ್ ಪ್ರೋಗ್ರಾಮ್ ಅಂತೂ ಬಂದೇ ಬರುತ್ತೆ. ಒಂದು ಪ್ರೋಗ್ರಾಮ್ ನೋಡ್ಕೊಂಡಿರಿ. ಮತ್ತು ಅಬ್ಸ್ಟ್ರಾಕ್ಟ್ ನೋಡ್ಕೊಳ್ಳಿ. ಓವರ್ಲೋಡ್, ಓವರ್ ರೈಡ್ ಎಲ್ಲ ಇಂಪಾರ್ಟೆಂಟೇ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ನೂ ಓದೋಕ್ಕೆ ಅವ್ರಿಗೆ ಹೇಳ್ತಿದ್ದೀನಿ. ಅರೇ ಕಾನ್ಸೆಪ್ಟು, ಓವರ್ಲೋಡಿಂಗ್ ಕಾನ್ಸೆಪ್ಟು ಮತ್ತು ಒಂದು ಜಾವಾ ಪ್ರೋಗ್ರಾಮು, ಸೂಪರ್ ದಿಸ್ ಕೀವರ್ಡ್ ಬಗ್ಗೆ ನೋಡ್ಕೊಳ್ಳಿ. ಮತ್ತು ಡೈನಾಮಿಕ್ ಬಗ್ಗೆ ನೋಡ್ಕೊಳ್ಳಿ. ಇದು ಇಂಪಾರ್ಟೆಂಟ್ ಮಾಡ್ಯೂಲ್ 3ಅಲ್ಲಿ. ಮಾಡ್ಯೂಲ್ 4ಅಲ್ಲಿ ಡಿಫೈನ್ ಪ್ಯಾಕೇಜ್ ಇದು ಬಂದೇ ಬರುತ್ತೆ. ಡಿಫೈನ್ ಪ್ಯಾಕೇಜ್, ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್, ಕ್ರಿಯೇಟಿಂಗ್ ಇದು ಓದ್ಕೊಳ್ಳಿ, ಇಂಪಾರ್ಟೆಂಟ್. ನೆಕ್ಸ್ಟ್ ಎಕ್ಸ್ಪ್ಲೇನ್ 4 ಕ್ಯಾಟಗರೀಸ್ ಆಫ್ ಫೀಸಿಬಿಲಿಟಿ 4 ಕ್ಲಾಸ್ ಮೆಂಬರ್ ಬೇಸ್ಡ್ ಆನ್ ದ ಪ್ಯಾಕೇಜ್ ನೋಡ್ಕೊಂಡಿರಿ. ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ನೋಡ್ಕೊಂಡಿರಿ. ಡಿಸ್ಕಸ್ ಅಬೌಟ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಜಾವಾ, ಗಿವ್ ದ ಫ್ರೇಮ್ ವರ್ಕ್ ಆಫ್ ದ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಬ್ಲಾಕ್, ಲಿಸ್ಟ್ ಆ್ಯಂಡ್ ಟೈಪ್ಸ್ ಆಫ್ ಎಕ್ಸೆಪ್ಷನ್ ಇದು ಕೂಡ ನೋಡ್ಕೊಂಡಿರಿ. ನೆಕ್ಸ್ಟ್ ಡೆವಲಪ್ ಅ ಜಾವಾ ಪ್ರೋಗ್ರಾಮ್ ಟು ಕ್ರಿಯೇಟ್ ಅ ಕಸ್ಟಮ್ ಎಕ್ಸೆಪ್ಷನ್. ಇದು ಇಂಪಾರ್ಟೆಂಟು. ದ ಡಿವಿಷನ್ ಬೈ ಝೀರೋ. ಆಲ್ಮೋಸ್ಟ್ ನೀವು ಪ್ರೋಗ್ರಾಮ್ಸ್ ನೋಡ್ಕೊಂಡಿದ್ರೆ ಇದೆಲ್ಲ ಈಸಿ ಆಗುತ್ತೆ. ಇದು ಮೇಯ್ನಾಗಿ ಇಲ್ಲ ಬ್ಯಾಂಕಿಂಗ್ ಪ್ರೋಗ್ರಾಮು, ಲೆಸ್ ಮಾರ್ಕ್ಸ್ ಪ್ರೋಗ್ರಾಮ್ ಇದು ಒಂದ್ಸಲಿ ನೋಡ್ಕೊಂಡಿರಿ. ಬಟ್ ಇದು ಇಂಪಾರ್ಟೆಂಟ್, ಇದು ನೋಡ್ಕೊಂಡಿರಿ. ಇನ್ನು ನೆಕ್ಸ್ಟು ಡೆಮಾನ್ಸ್ಟ್ರೇಟ್ ದ ವರ್ಕಿಂಗ್ ಆಫ್ ನೆಸ್ಟೆಡ್ ಟ್ರೈ ಬ್ಲಾಕ್ ವಿತ್ ಅನ್ ಎಕ್ಸಾಂಪಲ್. ಇದು ನೋಡ್ಕೊಂಡಿರಿ. ಮಾಡಲ್ 5ಅಲ್ಲಿ ಬಂದರೆ ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆಫ್ ಆಟೋ ಬಾಕ್ಸಿಂಗ್ ನಿಮ್ಗೆ ಆಟೋ ಬಾಕ್ಸಿಂಗ್ ಅನ್ಬಾಕ್ಸಿಂಗ್ ಮಾಡಲ್ 5ಅಲ್ಲಿ ಆ ಕಾನ್ಸೆಪ್ಟ್ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ. ಆ ಕಾನ್ಸೆಪ್ಟ್ ನೋಡ್ಕೊಂಡಿರಿ ಎಲ್ಲ, ಇದನ್ನು ನೋಡ್ಕೊಂಡಿರಿ. ನೆಕ್ಸ್ಟ್ ಡಿಸ್ಕಸ್ ನ್ಯೂಮರಿಕ್ ಟೈಪ್ ರ್ಯಾಪ್ ಮೆಥಡು, ಟೈಪ್ ರ್ಯಾಪರು, ಆಟೋ ಬಾಕ್ಸ್ ಇದು ನೋಡ್ಕೊಂಡಿರಿ. ಥ್ರೆಡ್ಸ್ ಬಗ್ಗೆ ನೋಡ್ಕೊಂಡಿರಿ. ವಾಟ್ ಈಸ್ ಮಲ್ಟಿ ಥ್ರೆಡ್ಡಿಂಗ್, ರೈಟ್ ಅ ಪ್ರೋಗ್ರಾಮ್ ನೋಡ್ಕೊಂಡಿರಿ. ವಾಟ್ ಈಸ್ ಎನಿಮರೇಷನ್ ಇದು ಬಂದೇ ಬರುತ್ತೆ. ಎಕ್ಸ್ಪ್ಲೇನ್ ದ ಮೆಥಡ್ ವ್ಯಾಲ್ಯೂಸ್ ಆಫ್ ಇದು ನೋಡ್ಕೊಂಡಿರಿ. ಆಟೋ ಬಾಕ್ಸಿಂಗ್ ಅನ್ಬಾಕ್ಸಿಂಗ್ ಕಾನ್ಸೆಪ್ಟು, ಎನಿಮರೇಷನ್ ಕಾನ್ಸೆಪ್ಟು ಎಲ್ಲ ನೋಡ್ಕೊಂಡಿರಿ. ಮಾಡಲ್ 5ಅಲ್ಲಿ ಎಕ್ಸ್ಪ್ಲೇನ್ ವಿತ್ ಎಕ್ಸಾಂಪಲ್ ಹೌ ಇಂಟರ್ ಥ್ರೆಡ್ ಕಮ್ಯುನಿಕೇಟ್ ಈಸ್ ಇದು ಓಕೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಬಟ್ ನೋಡ್ಕೊಂಡಿರಿ. ಇದು ಎಕ್ಸ್ಪ್ಲೇನ್ ಈಸ್ ಅಲೈವ್ ಜಾಯ್ನ್ ಇದು ನೋಡ್ಕೊಂಡಿರಿ. ಫಂಕ್ಷನ್ಸು ಇದು ಬರುತ್ತೆ. ಆ್ಯಂಡ್ ಎಕ್ಸ್ಪ್ಲೇನ್ ವೇರಿಯಸ್ ಮೆಥಡ್ ಆಫ್ ಥ್ರೆಡ್ ಕ್ಲಾಸ್ ಇನ್ ಜಾವಾ ಇದನ್ನು ನೋಡ್ಕೊಂಡಿರಿ. ಮತ್ತು ಮಾಡ್ಯೂಲ್ 5ಅಲ್ಲಿ ನಿಮಗಿರೋ ಪ್ರೋಗ್ರಾಮ್ಸ್ ಕೂಡ ನೋಡ್ಕೊಂಡಿರಿ. ಪ್ರೋಗ್ರಾಮ್ಸ್ ಬರೋ ಚಾನ್ಸಸ್ ಕೂಡ ಇರುತ್ತೆ ಒಂದು ಕ್ವಶನ್, ಅದನ್ನು ನೋಡ್ಕೊಂಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.